ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನಮ್ಮ ಸ್ಪರ್ಧಿಗಳು ಕೂಡ ಇಷ್ಟ ದೇವರಿಗೆ ಕೈ ಮುಗಿದು ಸಿಂಹಾಸನ ಸಿಗ್ಲಪ್ಪ ದೇವ್ರೇ ಅಂತ ಕಾಯ್ತಾ ಇದ್ದಾರೆ. ನೀನಾ ಅಂತ ಸ್ಪರ್ಧೆ ಎಳೆದು ಆ ಸಿಂಹಾಸನವನ್ನ ದಕ್ಕಿಸ್ಕೊಳ್ಳೋದಕ್ಕೆ ಯುದ್ಧ ಮಾಡ್ತಾ ಇದ್ದಾರೆ ನಮ್ಮ ಸ್ಪರ್ಧಿಗಳು. ಬನ್ನಿ ಇವತ್ತು ನೋಡೋಣ ಆ ಸಿಂಹಾಸನ ಯಾರ ಪಾಲಾಗತ್ತೆ ಅಂತ ಹೇಳಿ ಮುಂದುವರಿಸೋಣ. ಸರಿಗಮಪ ಸೆಮಿಫೈನಲ್. ಸಂಗೀತ, ಅಭಿನಯ, ನಾಟಕೀಯತೆ ಎಲ್ಲವೂ ಸೇರಿದಂತಹ ಒಂದು ಸಂಭ್ರಮ ಬೊಂಬೆ ಆಟವಯ್ಯ ಹಾಡು. ಹೇಗೋ ಇವತ್ತು ಹಿಂಗ್ ಹಾಡ್ದೆ ನೀನು? ಎಲ್ಲ ಸುಚೇತನ್ ಸರ್. ಖಂಡಿತ ಇದು ಸುಚೇತನ್ ಸರ್ ಕೊಡುಗೆ. ಯಾಕಂದ್ರೆ ಈ ಮಗು ಹೆಂಗ್ ಹಾಡ್ಬಿಟ್ಟ ಸರ್. ಎಲ್ಲವೂ ಅದ್ಭುತವಾಗಿ ಹಾಡಿದೆ. ಒಂದೇ ಒಂದ್ ಜಾಗ ಸುಚೇತನ್ ಸರ್ ಆಲ್ರೆಡಿ ಅದನ್ನ ಅವರು ನೋಡಿರ್ತಾರೆ, ಗಮನ ಹರಿಸಿರ್ತಾರೆ. ಗಾ 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 ಅಂತ ಹಾಡದೆ ಅದು ಗಾ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಇನ್ನೊಂದ್ಸರಿ ಹಾಡೋದನ್ನ ಸರಿಯಾಗಿ ಹಾಡ್ಬಿಡು. ಗಾಡ್ ಬ್ಲೆಸ್ ಯು. ಅಷ್ಟೇ. ಬಿಸಿ ಬಿಸಿ ಕಜ್ಜಾಯ ಹಾಡಿದ್ದು ಅಣ್ಣವ್ರೆ ಅಲ್ವಾ? ಬೆಳ್ಳಿ ಮೂಡಿತು ಅದು ಅಣ್ಣವ್ರೆ ಹಾಡಿದ್ದು. ನನ್ನ ನೀನು ಗೆಲ್ಲಲಾರೆ ತಿಳಿದು ಅದನ್ನ ಹಾಡಿದ್ದು ಅಣ್ಣವ್ರೆ. ಜೀವ ಹೂವಾಗಿದೆ ಭಾವಜೇನಾಗಿದೆ ಅದನ್ನ ಹಾಡಿದ್ದು ಅಣ್ಣವ್ರೆ. ನಾದಮಯ ಹಾಡಿದ್ದು ಅಣ್ಣವ್ರೆ. ಬೊಂಬೆ ಆಟವಯ್ಯ ಹಾಡಿದ್ದು ಅಣ್ಣವ್ರೆ. ವರ್ಸಟೈಲ್ ಸಿಂಗರ್ ಆರ್ಟಿಸ್ಟ್ ಅಂದ್ರೆ ನಮ್ಗೆಲ್ಲ ಒಂದೇ ಪಾಠಶಾಲೆ ಮೇಡಮ್. ವಿಶೇಷವಾಗಿ ಕನ್ನಡಿಗರಿಗೆ ಒಂದೇ ಒಂದು ಪಾಠಶಾಲೆ, ಅದು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಪಾಠಶಾಲೆ. ಆ ಯೂನಿವರ್ಸಿಟಿಯ ಸ್ಟೂಡೆಂಟ್ ಇವತ್ತು ಗೆದ್ದುಬಿಟ್ಟ. ಈ ಯೂನಿವರ್ಸಿಟಿಯ ಇನ್ನೋರ್ವ ಪ್ರೊಫೆಸರ್ ಮೇಡಮ್ ಸುಚೇತನ್ ಸರ್. ಸರ್ ಥ್ಯಾಂಕ್ಸ್ ಫಾರ್ ದ ಕಾಂಟ್ರಿಬ್ಯೂಷನ್. ಇನ್ನು ಆ ಇಬ್ರು ತೀರ್ಪುಗಾರರ ಕೈಯಲ್ಲಿದೆ. ಬಟ್ ನಾನಂತೂ ಬಹಳ ಎಂಜಾಯ್ ಮಾಡಿದೆ. ಅಲ್ಲೇ ಇರ್ಬೇಕಾದ್ರೆ ಈ ಒಂದು ಶಾಸ್ತ್ರನೂ ಮಾಡಬೇಡ ಅಲ್ವಾ? ನಮ್ಮ ಮ್ಯೂಸಿಷಿಯನ್ಸ್ ಪ್ರದೇಶಾಚಾರ ಅಂದ್ಬಿಟ್ಟು ವೈಲಿನ್ ನುಡಿಸ್ಲಿಕ್ಕೆ ಬಂದಿದ್ದಾರೆ. ಬಹಳ ದೊಡ್ಡ ವಿದ್ವಾಂಸರು, ಅನೇಕ ದಿಗ್ಗಜರೊಂದಿಗೆ ನುಡಿಸುವಂತ ನಮ್ಮ ಕರ್ನಾಟಕದ ಕಲಾವಿದರು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಜನ್ಯಾಜಿ. ಮನೋಜ್, ಈ ಸೀಸನ್ ಅಲ್ಲಿ ಬರೀ ಸಿಂಗರ್ ಅಲ್ಲ, ಒಂದು ಅದ್ಭುತವಾದ ಎಂಟರ್ಟೈನರ್ ಕೂಡ. ಎಂಟರ್ಟೈನ್ಮೆಂಟ್ ಅಲ್ಲಿ ಎಲ್ಲರನ್ನು ನಗಿಸ್ಕೊಂಡು ಅದ್ರ ಜೊತೆಲೇ ಇದ್ಕೊಂಡು ಯಾವತ್ತು ನೆನ್ಪಿಟ್ಕೊಳ್ಳೋ ಸರಿಗಮಪ್ಪ ನಿನ್ನ. ಒಳ್ಳೇದಾಗ್ಲಿ, ಚೆನ್ನಾಗಿ. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ಮಧ್ಯದಲ್ಲಿ ಕೆಮ್ದ. ಹೌದೌದು ಗುರುಗಳೇ. ಆ ಜಾಗದಲ್ಲಿ ಕೆಮ್ದ ಅವನು. ಟ್ರೂ ಆರ್ಟಿಸ್ಟ್ ಅಂತ ಬಂದಾಗ ನಿಜವಾಗ್ಲೂ ಕೆಮ್ಬಿಟ್ರೆ ಮುಂದಿನ ಹಾಡು ಬರೋದೇ ಇಲ್ಲ. ಬಟ್ ಅವನು ಹಾಡಲ್ಲಿ ಎಷ್ಟು ಮುಳುಗು ಹೋಗಿದ್ದ ಅಂದ್ರೆ ದಟ್ ಕಾಫಿಂಗ್ ಆಲ್ಸೋ ವಾಸ್ ಲೈಕ್ ಒಂದು ಸ್ವರ ಫಾರ್ ಹಿಮ್. ಯಾಕೆಂದ್ರೆ ಇದು ಬರೀ ಒಂದು ಹಾಡು ಮಾತ್ರ ಅಲ್ಲ, ಇದರಲ್ಲಿ ನಟನೆ ಇದೆ, ಇದರಲ್ಲಿ ಒಂದು ಸನ್ನಿವೇಶ ಇದೆ, ಇದರಲ್ಲಿ ಆ ಥರದ್ದೆಲ್ಲ ಇರಬೇಕಾದ್ರೆ ಅದನ್ನ ಪೂರ್ತಿ ಅರ್ಥ ಮಾಡಿಕೊಂಡು ಎಷ್ಟು ಎಲ್ಲಿ ಯಾವ ಥರ ನಾನು ಎನರ್ಜಿನ ಕೊಡಬೇಕು, ಎಷ್ಟು ನಾನು ಕಂಟ್ರೋಲ್ ಮಾಡ್ಕೋಬೇಕು, ಅದನ್ನೆಲ್ಲ ಮಾಡ್ಕೊಂಡು ಹಾಡ್ದ ನೋಡು.